ಯಾಕಂದ್ರೆ ಅದರಲ್ಲಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಅಲ್ಲ ಖರ್ಗೆ ಅವರ ಇವು ಹೇಳಿದಾರಲ್ಲ ಸರ್ 9,000 ಕೋಟಿ ರೂಪಾಯಿ ಬಾಕಿ ಇಟ್ಟು ಹೋಗಿದ್ದಾರೆ. ಅಧ್ಯಕ್ಷರೇ ಖರ್ಗೆ ಅವರು ಇಟ್ಟೆಲ್ಲ ಹೇಳ್ತಾರಲ್ಲ, ಸರ್ಕಾರ ನಿಮ್ದು ಐತಿ, ಆ 40% ಕಮಿಷನ್ ತನಿಖೆ ಮಾಡಿಸ್ರಿ. ಈಗ ನೀವು ಏನ್ ಮಾಡ್ಲಕತ್ತೀರಿ? 40% ಬಿಜೆಪಿ ತನಿಖೆ ನಡೀತಾ ಇದೆ ಸರ್. ಇನ್ನಾತನ ತನಿಖೆ ಮಾಡಿಸ್ರಿ. 8 ತಿಂಗಳು 9 ತಿಂಗಳಾಯ್ತು. ಆ PSI ಇದು ಮಾಡಲಿಲ್ಲ. ಡಾಕ್ಟರ್ ಸಾಹೇಬ್ ಒಂದ್ ನಿಮಿಷ, ನಾನು ಇಲ್ಲ ಸರ್, ಒಂದನೇದು ಅಧ್ಯಕ್ಷ ಇಲ್ಲ ಸಿಎಂ ವಿವೇಚನಾ ಕೋರ್ಟ್ ಡೆಫಿನಿಷನ್, ಎರಡನೇದು ನಮ್ಮ ಹಿರಿಯ ಲೀಡರ್ ಅವರೇ ಸರ್ ಯತ್ನಾಳ್ ಸಾಹೇಬ್ರು, ಅವ್ರು ಎತ್ತಿರೋ ಪ್ರಶ್ನೆಗೆ ಜಸ್ಟಿಸ್ ವೀರಪ್ಪ ಕಮಿಷನ್ ಅವರು ಕೊಟ್ಟಿದ್ದಾರೆ. ನೀವು ಹೋಗಿ ನೀವು ಅಲ್ಲಿ ಸಾಕ್ಷಿ ಕೊಡ್ರ ಅಂದ್ರೆ ನೀವು ಹೋಗೇ ಇಲ್ಲ ನೋಡ್ರಿ ಸರ್. ನೀವು ಪ್ರಿಯಾಂಕಾ ಅವರ ಅಧ್ಯಕ್ಷರ ಇದ್ರ ನಾ ಹೋಗ್ತಿದ್ದೆ. ಎರಡನೇದು ಅಧ್ಯಕ್ಷರೇ, ಇವ್ರ 40% ಕಮಿಷನ್ ಎಲ್ಲ ಇದು ಅದು ತನಿಖೆ ನಡೀತಾ ಇದೆ. ಎಷ್ಟು ನುಂಗ್ಯಾರ ಅಂದ್ರ ಅದ್ರ ಆಳ ಆಗ್ಲಾನೆ ಗೊತ್ತಾಗ್ತದೆ. ಇಲ್ಲೇ ಸದನದಲ್ಲಿ ಚರ್ಚೆ ಆಗುತ್ತೆ. ಪರಶುರಾಮ ಸ್ಟ್ಯಾಚ್ಯೂ ಇಂದ ಹಿಡ್ಕೊಂಡು ಕರೋನಾನಲ್ಲಿ ಆದಂತ ಹಗರಣ ಎಲ್ಲಾನು ಚರ್ಚೆ ಆಗುತ್ತೆ. ಕೋಆಪರೇಟ್ ಮಾಡಿದ್ರೆ ನಾಳೆನೆ ಮುಚ್ಚೋಗುತ್ತೆ. ಮಾಡ್ಬೇಡ್ರಿ. ಈ ತನಿಖೆ ಮಾಡ್ಲಿ. ಈಗ ಸರ್ಕಾರ ಬಂದ ಮ್ಯಾಗ 40% ಚಾಲು ಆಗೈತೆ. ಅದೇ ನೀವು ಸ್ವಲ್ಪ ಮಾಡ್ರಿ. ಎಲ್ಲ ತನಿಖೆಗಳು ಮುಗ್ದೇ ಹೋಗ್ತಾವ. ಒಂದು ವಾರದಲ್ಲಿ ಮುಗಿಸ್ತೀವಿ ನೀವು ಕೋಆಪರೇಟ್ ಮಾಡಿದ್ರೆ. ನೋಡ್ರಿ, ಈ ರಾಜ್ಯದಾಗ ಸರ್ವ ಪಕ್ಷದ ಅಧಿಕೃತ ವಿರೋಧ ಪಕ್ಷದ ನಾಯಕ ನಾನೇ. ವಿರೋಧ ಪಕ್ಷ ಈಗ ಪ್ರಿಯಾಂಕಾ ಖರ್ಗೆ ಅವರು ಸಿಎಂ ವಿವೇಚನಾ ಕೋರ್ಟ್ ಬಗ್ಗೆ ಬೆಳಕು ಚೆಲ್ಲಿ ಅಷ್ಟೇ. ಪ್ರಿಯಾಂಕಾ ಖರ್ಗೆ ಅವರು ಬಹಳ ನಮ್ಮ ರಾಜ್ಯದ ಒಬ್ಬ ನಾಯಕ. ಅವರು ಮುಂದಿನ ಮುಖ್ಯಮಂತ್ರಿಗಳು ಕೂಡ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಾರ ಅಂತ ಹೇಳಿ ಎಲ್ಲ ಅವರು ಹೇಳ್ತಾರೆ, ಬೇರೆಯವರು ಕೂಡ ಹೇಳ್ತಿದ್ದಾರೆ. ನೀವ ಹೇಳಿದ್ದು ಆದ್ರ ಹಂಗಾಗಿ ಯಾರ್ಯಾರು ಬಿಜೆಪಿ ಸೇರ್ತಾರ ಗೊತ್ತಾಗಲ್ಲ. ಕಮಲ್ನಾಥ್ ಸೇರ್ತಾರೆ, ಅವ್ರ ತಂದೆಯವ್ರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಸುದ್ದಿ ಎದ್ದೈತಿ ಬಿಜೆಪಿಗೆ ಬರ್ತಾರೆ. ನಮ್ಮ ಕುಟುಂಬದ ಹೆಣನೂ ಹೋಗಲ್ಲ ಅಲ್ಲಿ, ಹೆಣ ಕೂಡ ಹೋಗಲ್ಲ ಅಲ್ಲಿ ಬಿಜೆಪಿಗೆ. ಸಾಧ್ಯನೇ ಇಲ್ಲ. ಇಂಥವ್ರು ಬಹಳ ನಮ್ ರಕ್ತದಲ್ಲೇ ಇಲ್ಲ, ರಕ್ತದಲ್ಲೇ ಇಲ್ಲ. ಹೆಂಗೆ ಸಂವಿಧಾನ ನಿಮ್ ರಕ್ತದಲ್ಲಿಲ್ಲ, ಹಂಗೆ RSS ನಮ್ ರಕ್ತದಲ್ಲಿಲ್ಲ. ಸಂವಿಧಾನವನ್ನ ಜಾರಿ ಸರಿಯಾಗಿ ಮಾಡ್ತಾ ಇರೋದು ನಾವೇ. ನೀವು ಅಂಬೇಡ್ಕರ್ ಅವ್ರಿಗೆ ಏನು ಗೌರವ ಕೊಟ್ಟಿರಿ? ಹೆಂಗೆ ಸಂವಿಧಾನ ಜಾರಿ ಮಾಡ್ಲತ್ತೀರಿ? ಒಂದು ಸಮಾಜಕ್ಕೆ ಒಂದೇ ಧರ್ಮಕ್ಕೆ ನೋಡ್ಬಿಟ್ರೆ ಸಂವಿಧಾನ ಜಾರಿ ಹೆಂಗ ಸರ್?